ಸುಮಾರು 108ನ್ನ ಫಸ್ಟ್ ಇದು ಹಾಕೊಂಡಿದೀನಿ ಇಲ್ಲಿ. ಯಾಕೆಂತ ಹೇಳಿದ್ರೆ 108 ಅಂತ ಹೇಳಿದ್ರೆ ಸೊ ನಾವು ಮಾತಾಡುವಾಗ ತಮಾಷೆಯಾಗಿ ತಗೊಳ್ತಿರ್ತೀವಲ್ಲ, 108 ರೋಗಪ್ಪ ಅಂತ ಹೇಳ್ತಿರ್ತಾರೆ. ಆ 108 ರೋಗಗಳಿಗೆ 108 ಪ್ಲಾಂಟ್ಗಳನ್ನ ಸದ್ಯಕ್ಕೆ ಇಲ್ಲಿ ಹಾಕೊಂಡಿದೀನಿ. ಮೇಲ್ನೋಟಕ್ಕೆ ನಿಮ್ಗೆ ಏನೋ ಕಾಣ್ತದೆ. ಸೊ ಇಲ್ಲಿ 54 ಇದೆ, ಇಲ್ಲಿ ಸೊ ಆ ಕಡೆ 54 ಇದೆ. 2 ವಿಂಗ್ ಮಾಡಿದೀನಿ. ಒಂದೇ ಸಲ 100 ಆದ್ರೆ ಇದಾಗತ್ತೆ ಅಂತೇಳಿ. ಸೊ 108 ಗಿಡಗಳ ಪರಿಚಯ ಮಾಡ್ಕೊಡುವಂಥದ್ದು ಇವತ್ತು ಪುನರ್ನವ ಚೇತನ ಕೊಡುವಂಥದ್ದು. ಅಂದ್ರೆ ದೇಹದ ಯಾವುದೇ ಕಾಯಿಲೆಗಳಿದ್ರು ಅದನ್ನು ತುಂಬಾ ಚೆನ್ನಾಗಿ ರಿಕವರಿ ಮಾಡ್ತದೆ. ಇದರಲ್ಲಿ ಲೇಹ್ಯ ಮಾಡ್ತಾರೆ, ಚೂರ್ಣ ಮಾಡ್ತಾರೆ, ಕಷಾಯ ಎಲ್ಲ ಮಾಡಿ ತುಂಬಾ ಒಂದು ಅಮೂಲ್ಯವಾದ ಆಹಾರ ಅದು. ಅಂದ್ರೆ ಇದಿದೆಯಲ್ಲ, ಇಲಿ ಕಿವಿ ಸೊಪ್ಪು ಅಂತ ಕರೀತಾರೆ ಇದನ್ನ. ಸೊ ವಿಶೇಷವಾಗಿ ಇಲಿ ಕಿವಿ ಸೊಪ್ಪು ಅಂತ ಕರೀತಾರೆ. ಬಳ್ಳಿ ತರ ಹಬ್ಕೊಂಡು ಹೋಗುತ್ತೆ ಹಿಂಗೆ. ಜಸ್ಟ್ ನೀವು ತುಂಬಾ ಸುಸ್ತಾಗಿದೆ ಅಂತ ಹೇಳಿದ್ರೆ, ಕೆಲಸ ಮಾಡಿ ಅದು ಇದು ಮಾಡಿ ಸುಸ್ತಾಗಿದೆ ಅಂದ್ರೆ ಏನಿಲ್ಲ, ನೀವು ಅದು ಸೊಪ್ಪು ಒಂದು ಇಡೀ ಸೊಪ್ಪು ತಗೊಳ್ಳಿ, ಒಂಚೂರು ಬೇಯಿಸ್ಬಿಟ್ಟು ಬೆಲ್ಲ ಹಾಕಿ ಕುಡಿದ್ರೆ ಸಾಕು, ಅರ್ಧ ಗಂಟೆಯಿಂದ 1 ಗಂಟೆ ಒಳಗಡೆ ಇಡೀ ಬಾಡಿ ಪೇನ್ ಇಂದ ತೆಗೆದಾಕತ್ತೆ. ಅದು ಈ ಕೆಂಪು ಅನಗೊನೆ, ಇದು ಅಂದ್ರೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಮಂಗರವಳ್ಳಿ ಅಂದ್ರೆ ಏನುಗಳು ಅಷ್ಟೇ ನೋಡಿರ್ತೇವಲ್ಲ ನಾವು. ಸೊ ಅದೊಂದು ವಿಶೇಷವಾಗಿ ಇಲ್ಲಿ ಸಿಗುವಂಥದ್ದು. ಇಲ್ಲಿ ಅನಗೊನೆಗಳು ಬೇರೆ ಬೇರೆ, ಬಸಳೆ ನೋಡಿ ನೋಡಿ ಹೆಂಗಿದೆ ಅದು, ಬಿಳಿ ಬಸಳೆ, ಕೆಂಪು ಬಸಳೆ, ಗಿಡ ಬಸಳೆಗಳು ನೋಡಿ. ಇದು ಬಳ್ಳಿ ಬಸಳೆ, ಇದು ಹೆಂಗಿದೆ ಕಲರ್ಗಳು. ಅದಕ್ಕೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅದನ್ನ ತುಂಬಾ ಹಸಿದನ್ನೇ ಆಹಾರವಾಗಿ ಬಳಸ್ತಾರೆ. ಇದು ಅಕ್ರಿಕೆ ಕಾಣ್ತಾ ಇದೆಯಲ್ಲ ನಿಮ್ಗೆ, ಎಲ್ಲ ಮರಗೆಣಸೆ ಕಾಣ್ತಾ ಇದೆ ನಿಮ್ಗೆ, ಜಾಸ್ತಿ ಕಾಣ್ತಾ ಇದೆ. ಇದು ಉದ್ದೇಶ ಏನು ಅಂತ ಹೇಳಿದ್ರೆ ವಿಟಮಿನ್ ಗಿಡ ಅಂತ ಕರೀತಾರೆ. ಆಕ್ಚುಲಿ ಅದು ಸಾಕಷ್ಟು ವಿಟಮಿನ್ಗಳು ಅದ್ರಲ್ಲಿ ಸಿಗ್ತದೆ ಅಂತೇಳಿ. ಇನ್ನು ಇದು ಭೃಂಗರಾಜ ಕೇಶ್ ತೈಲ ಅಂತಾರಲ್ಲ, ಗರ್ಗದ ಸೊಪ್ಪು. ಸೊ ಇದು ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಓಕೆ, ಅಜ್ಜಿಯ ಮಡಲು ಸೊಪ್ಪಿನ ಕಡಲು ಇದೇ ಮೊದಲ ಬಾರಿಗೆ ತಮ್ಮ ತೋಟದಲ್ಲಿ ಕೂಡ ಹಮ್ಮಿಕೊಂಡಿದ್ರಿ. ಹೇಗಿತ್ತು, ಅದ್ರ ಬಗ್ಗೆ ವಿವರಿಸಬಹುದಾ? ಏನ್ ಈ ಬಾರಿಯ ವಿಶೇಷತೆ? ಇದು ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆ. ಸೊ ಯಾಕೆ ಇಲ್ಲೇ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂತು. ಒಂದಷ್ಟು ಗೆಳೆಯರು ಈ ನನ್ನ ಆಲೋಚನೆಗೆ ಸಪೋರ್ಟ್ ಮಾಡಿದ್ರು. ಸೊ ಹಂಗಾಗಿ ನಾನು ಇಲ್ಲಿ ಒಂದು ಶಿಬಿರನ ಶುರು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸರ್ ಇದು ತಿಪ್ಟೂರು ತಾಲೂಕು ಗುಂಗುರ್ಮಳೆ ತೋಟದಲ್ಲೇನೆ ಇರೋಂಥದ್ದು. ತೋಟದ ಮನೆ. ಇದೆಲ್ಲ ತೋಟ ಮನೆ. ಇದು ತೋಟದ ಮನೆಯಲ್ಲೇ ಶುರು ಮಾಡ್ತಾ ಇದ್ದೇನೆ. ಬಂದವರಿಗೆ ಒಂದಷ್ಟು ಸಣ್ಣ ನರ್ಸರಿ ಗಿಡಗಳನ್ನು ಹಾಕ್ತಾ ಇದ್ದೇನೆ. ಬಹಳಷ್ಟು ಕೇಳ್ತಾ ಇದ್ರು ಅನ್ಸುತ್ತೆ ತುಂಬಾ ಫೋನ್ ಬರ್ಬೇಕು ಅಂತ ಹೇಳಿ ರೆಗ್ಯುಲರ್ ಫೋನ್ಗಳು ಬರ್ತಾ ಇತ್ತು, ಮೆಸೇಜ್ಗಳು ಬರ್ತಾ ಇತ್ತು. ಎಸ್. ಆಮೇಲೆ ತುಂಬಾ ಜನ ನೋಡಿಲ್ಲಲ್ಲ ಗಿಡಗಳು ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನ್ ಮಾಡಿದೆ, ಗೆಳೆಯರ ಜೊತೆ ಶೇರ್ ಮಾಡ್ಕೊಂಡಾಗ ಸೊ ಅವ್ರೆಲ್ರು ಏನ್ ಮಾಡಿದ್ರು, ಒಂದಷ್ಟು ಸಿಮೆಂಟ್ ರಿಂಗ್ಗಳನ್ನ ಕೊಡ್ಸಿದ್ರು. ಒಬ್ರು 20 ಕೊಡ್ಸಿದ್ರು, ಒಬ್ರು 40 ಕೊಡ್ಸಿದ್ರು, ಒಬ್ರು 50 ಕೊಡ್ಸಿದ್ರು. ಸದ್ಯಕ್ಕೆ ಈಗ ಇಲ್ಲಿ ಸುಮಾರು 108ನ್ನ ಫಸ್ಟ್ ಇದು ಹಾಕೊಂಡಿದೀನಿ ಇಲ್ಲಿ. ಯಾಕೆಂತ ಹೇಳಿದ್ರೆ 108 ಅಂತ ಹೇಳಿದ್ರೆ ಸೊ ನಾವು ಮಾತಾಡುವಾಗ ತಮಾಷೆಯಾಗಿ ತಗೊಳ್ತಿರ್ತೀವಲ್ಲ, 108 ರೋಗಪ್ಪ ಅಂತ ಹೇಳ್ತಿರ್ತಾರೆ. ಆ 108 ರೋಗಗಳಿಗೆ 108 ಪ್ಲಾಂಟ್ಗಳನ್ನ ಸದ್ಯಕ್ಕೆ ಇಲ್ಲಿ ಹಾಕೊಂಡಿದೀನಿ. 108 ಆಲ್ರೆಡಿ ಈಗಿರೋದು ಇಲ್ಲಿ. ಈ ಮೇಲ್ನೋಟಕ್ಕೆ ನಿಮ್ಗೆ ಏನೋ ಕಾಣ್ತದೆ. ಸೊ ಇಲ್ಲಿ 54 ಇದೆ, ಇಲ್ಲಿ ಸೊ ಆ ಕಡೆ 54 ಇದೆ. 2 ವಿಂಗ್ ಮಾಡಿದೀನಿ. ಒಂದೇ ಸಲ 100 ಆದ್ರೆ ಇದಾಗತ್ತೆ ಅಂತೇಳಿ. ಸೊ 108 ಗಿಡಗಳ ಪರಿಚಯ ಮಾಡ್ಕೊಡುವಂಥದ್ದು ಇವತ್ತು ಬಂದವರಿಗೆಲ್ಲ ಮಾತಾಡ್ಸಿದ್ನಲ್ಲ, ಒಂದು ಒಳ್ಳೆ ಅನುಭವನ ಪಡ್ಕೊಂಡ್ವಿ ಅಂತ ಹೇಳ್ತಾ ಇದ್ರು. ನಾನು ಫೀಡ್ಬ್ಯಾಕ್ ತಗೊಂಡೆ, ತುಂಬಾ ಖುಷಿ ಆಯ್ತು. ಗೊತ್ತಿರ್ಲಿಲ್ಲ ಸೊಪ್ಪುಗಳು. ನಾವ್ ಇಲ್ಲಿ ನೋಡಿದ್ವಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ, ಆದ್ರೆ ಇಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ರಿ ಅಂತ ಹೇಳಿ. ಆಮೇಲೆ ಜೊತೆಗೆ ಅವ್ರನ್ನೇ ಕರ್ಕೊಂಡ್ಬಂದು ಎಲ್ಲವನ್ನು ಸೊಪ್ಪುಗಳನ್ನ ತೆಗ್ಸಿ, ಸೊ ಆ ಸೊಪ್ಪುಗಳೆಲ್ಲ ಅವ್ರ ಕೈಲಿ ಅಡಿಗೆ ಮಾಡಿಸ್ಬೇಕು ಅಂತ ಪ್ಲಾನ್ ಇತ್ತು. ಬಟ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಸಣ್ಣ ಇದಾಯ್ತಲ್ಲ, ನನ್ನ ಅಕ್ಕ ತಂಗಿಯರು ಎಲ್ರು ಬಂದಿದ್ರು. ಸೊ ಅವರು ಇವತ್ತಿನ ಇಡೀ ಅಡಿಗೆನ ಮಾಡ್ಕೊಟ್ರು. ತುಂಬಾ ಫಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ. ಸೊ ಅನ್ನ ಹಾಕಿದವ್ರನ್ನ ನಾವು ನೆನ್ಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಯಾವುದು ಕಾರ್ಯ ಆಗಲ್ಲ. ಹಂಗಾಗಿ ನನ್ನ ಕುಟುಂಬ ವರ್ಗ ಏನಿದೆಯಲ್ಲ, ಅಕ್ಕ ತಂಗಿ ಅಣ್ಣ ಎಲ್ರು ತುಂಬಾ ಚೆನ್ನಾಗಿ ಇದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ರು. ಸೊ ಹಂಗಾಗಿ ಇವತ್ತು ಚೆನ್ನಾಗಿ ಆಗಿದೆ. ಇದನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರತಿ ತಿಂಗಳು ಮಾಡ್ಬೇಕು ಅಂತ ಅಲ್ಲಿ ಒಂದು ಆಲೋಚನೆ ಬರ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಹೇಳಿದ್ರೆ ಸರ್, ಈಗ 108 ಹೌದು ಮೇನ್ ನೋಟಕ್ಕೆ ನಮಗೆ ಒಂದಿಷ್ಟು ರೇರ್ ಗಿಡಗಳ ಬಗ್ಗೆ ಹೇಳ್ಬೋದಾ? ಯಾಕಂದ್ರೆ ಮುಂದಿನ ಸಾರಿ ಇಲ್ಲಿಗೆ ಬರೋರಿಗೆ ನೋಡ್ಲಿಕ್ಕೆ ಅಂತನಾದ್ರೂ ಅವ್ರು ಬರ್ಬೇಕಲ್ವಾ? ಹೌದು. ಸೊ ನಿಮ್ಗೆ ತುಂಬಾ ರೇರ್ ಅಂತ ಹೇಳಿದ್ರೆ, ಈಗ ಇತ್ತೀಚೆಗೆ ಪುನರ್ನವನ ಮಿಸ್ ಮಾಡ್ತಾ ಇದಾರೆ. ಬನ್ನಿ ಇಲ್ಲಿ ಇದು ವಿಶೇಷ ಅಂತ ಹೇಳಿದ್ರೆ ನಾನು ಇವನ್ನ ತೋರಿಸ್ತೇನೆ. ಈ ಪುನರ್ನವ
ಸೊ ಒಂದು ಎಮ್ಮೆ ರೊಡ್ಡಿ ಸೊಪ್ಪಿದೆ, ಅದನ್ನೇ ಪುನರ್ನವ ಅಂತೇಳಿ ಇದು ಮಾಡ್ತಾ ಇದಾರೆ ಜನ. ಏನ್ ಸರ್ ಇದು? ಅಂದ್ರೆ ಪುನರ್ನವ ಚೇತನ ಕೊಡುವಂಥದ್ದು. ಅಂದ್ರೆ ದೇಹದ ಯಾವುದೇ ಕಾಯಿಲೆಗಳಿದ್ರು ಅದನ್ನು ತುಂಬಾ ಚೆನ್ನಾಗಿ ರಿಕವರಿ ಮಾಡ್ತದೆ. ಇದರಲ್ಲಿ ಲೇಹ್ಯ ಮಾಡ್ತಾರೆ, ಚೂರ್ಣ ಮಾಡ್ತಾರೆ, ಕಷಾಯ ಎಲ್ಲ ಮಾಡಿ ತುಂಬಾ ಒಂದು ಅಮೂಲ್ಯವಾದ ಆಹಾರ ಅದು. ಅಂದ್ರೆ ಸತ್ತೋಗಿರೋ ಜೀವಕ್ಕೂ ಕೂಡ ಜೀವ ಕೊಡುವಂತ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಅಂತೇಳಿ. ಸೊ ಅದು ಪ್ಲಾಂಟ್ ಮಾಡೋದೆಲ್ಲ ಕಷ್ಟ. ಈಗ ಬಂದವರೆಲ್ಲ ಕೇಳ್ತಾ ಇದ್ರು ಗಿಡ ಬೇಕು ಅಂತೇಳಿ. ಸೊ ಅಂತವ್ರಿಗೆ ಗಿಡ ಮಾಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೇನೆ. ಸೊ ಇದು ನಿಮ್ಗೆ ಈ ಸೀಸನ್ ಅಲ್ಲೇ ಸಿಗೋವಂಥದ್ದು ಸಬ್ಸಿಗೆ ಸೊಪ್ಪಿದೆಯಲ್ಲ. ಸೊ ಈ ಒರಿಜಿನಲ್ ಸಬ್ಸಿಗೆ ಆಕ್ಚುಲಿ ಇದು ವೈಲ್ಡ್ ತುಂಬಾ ಚೆನ್ನಾಗಿರೋಂಥದ್ದು. ಈ ಮಳೆಗಾಲ ಶುರುವಾಯ್ತು, ಈಗ ಸಫಿಷಿಯಂಟ್ ಸಿಗುತ್ತೆ. ಇದು ತುಂಬಾ ಇಲ್ಲಿನ ವಿಶೇಷ ಇರೋಂಥದ್ದು. ಸೊ ಎರಡನೇದು, ಸೊ ಇದೆಯಲ್ಲ ಇಲಿ ಕಿವಿ ಸೊಪ್ಪು ಅಂತ ಕರೀತಾರೆ ಇದನ್ನ. ಸೊ ವಿಶೇಷವಾಗಿ ಏನ್ ಸರ್ ಇಲಿ ಕಿವಿ ಸೊಪ್ಪು ಅಂತ ಕರೀತಾರೆ. ಬಳ್ಳಿ ತರ ಹಬ್ಕೊಂಡು ಹೋಗುತ್ತೆ ಹಿಂಗೆ. ಜಸ್ಟ್ ನೀವು ತುಂಬಾ ಸುಸ್ತಾಗಿದೆ ಅಂತ ಹೇಳಿದ್ರೆ, ಕೆಲಸ ಮಾಡಿ ಅದು ಇದು ಮಾಡಿ ಸುಸ್ತಾಗಿದೆ ಅಂದ್ರೆ ಏನಿಲ್ಲ, ನೀವು ಅದು ಸೊಪ್ಪು ಒಂದು ಇಡೀ ಸೊಪ್ಪು ತಗೊಳ್ಳಿ, ಒಂಚೂರು ಬೇಯಿಸ್ಬಿಟ್ಟು ಬೆಲ್ಲ ಹಾಕಿ ಕುಡಿದ್ರೆ ಸಾಕು, ಅರ್ಧ ಗಂಟೆಯಿಂದ 1 ಗಂಟೆ ಒಳಗಡೆ ಇಡೀ ಬಾಡಿ ಪೇನ್ ಇಂದ ತೆಗೆದಾಕತ್ತೆ. ಸೊ ಇದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದರಿಂದ ವೈನ್ ಮಾಡ್ತಾರೆ. ತುಂಬಾ ಕಾಸ್ಟ್ಲಿ ಇದೆ ಇದ್ರದ್ದು ವೈನ್. ಇದು ನಾವಿಲ್ಲಿ ಲೋಕಲ್ ಅಲ್ಲಿ ಇಲಿ ಕಿವಿ ಸೊಪ್ಪು ಅಂತ ಕರಿತೀವಿ ನಾವಿಲ್ಲಿ ಸ್ಥಳೀಯವಾಗಿ. ಸೊ ಇದೊಂದು ಕೆಂಪು ಅನ್ಗೊನೆ. ಈಗ ಅನ್ಗೊನೆ ಅಂತ ಹೇಳ್ತಾ ಇದ್ದೆ ನಿಮ್ಗೆ. ಇದರಲ್ಲಿ ಸದ್ಯಕ್ಕೆ ನನ್ನ ಜೊತೆ ಇದರಲ್ಲಿ 7 ಅನ್ಗೊನೆಗಳಿದೆ. ಅದರಲ್ಲಿ ಇದು ವಿಶೇಷವಾದದ್ದು ಈ ಕೆಂಪು ಅನ್ಗೊನೆ. ಇದು ಅಂದ್ರೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಆಮೇಲೆ ಇದು ಒಂದು ಮಂಗರವಳ್ಳಿ ಇದೆಯಲ್ಲ, ಸೊ ಇದು ರೌಂಡ್ ಮಂಗರವಳ್ಳಿ, ಅಂದ್ರೆ ಏಣುಗಳು ಅಷ್ಟೇ ನೋಡಿರ್ತೇವಲ್ಲ ನಾವು. ಸೊ ಅದೊಂದು ವಿಶೇಷವಾಗಿ ಇಲ್ಲಿ ಸಿಗುವಂತದ್ದು. ಅಸ್ಥಿ ಶೃಂಖಲ ಅಂತ ಹೇಳ್ದೆ, ಅಂದ್ರೆ ಮೂಳೆ ಸಂಬಂಧಿತ ಕಾಯಿಲೆಗಳಿದೆಯಲ್ಲ, ಸೊ ಅದಕ್ಕೆ ತುಂಬಾ ಒಳ್ಳೆ ಆಹಾರವಾಗಿ ಕೆಲಸ ಮಾಡುತ್ತೆ. ಇನ್ನ ಸಿಹಿ ಆಲೆ ಅದು ನಿಮ್ಮ ಹಿಂದ್ಗಡೆ ಇರೋದು, ಅದಂತೂ ರೆಡ್ ಎಂಡೇಂಜರ್ ಸ್ಪೀಸಿಸ್ ಅದು ಆಕ್ಚುಲಿ. ಈ ಕಡೆದು ಅದು. ಸೊ ಇದನ್ನ ಒಂದಷ್ಟು ಜನರಿಗೆ ಸಸಿ ಕೇಳ್ತಾ ಇದ್ರು, ಹಂಗಾಗಿ ಸಸಿ ಮಾಡಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲವೂ ರಾಶಿ ಇದೆ. ಈಗ ನೀವು ಬಂದು ಇಲ್ಲಿ ನಿಂತರೆ ನಿಮ್ಗೆ 108 ಸದ್ಯಕ್ಕೆ ಇಲ್ಲಿ ಕಾಣುವಂಥದ್ದು ರಿಂಗ್ಸ್ ಒಳಗಡೆ. ಇನ್ನ ಒಂದಷ್ಟು ರಿಂಗ್ಸ್ ಕೊಡ್ತಾ ಇದಾರೆ ಜನಗಳು. ಸೊ ನಂದು ಉದ್ದೇಶ ಇರೋದು ಒಂದು 300-400 ಏನ್ ಸೊಪ್ಪಲುಗಳು ಮಾತಾಡ್ತೀನಲ್ಲ ನಾನು, ಅಷ್ಟನ್ನು ಹಾಕಬೇಕು ಅಂತ. ಸೊ ಅದ್ರ ಜೊತೆಗೆ ಈ ಮರಗಳೇನಿದೆಯವಲ್ಲ, ಆ ಮರಗಳನ್ನು ಕೂಡ ಕುಬ್ಜ ಮಾಡಬೇಕು ಅಂತೇಳಿ. ಸೊ ಈ ನೋಡಿ, ಈಗ ಇದೆಯಲ್ಲ, ಈಗ ತುಂಬಾ ಜನ ಏನ್ ಹೇಳ್ತಾರೆ, ಮರಗಳ ಆಹಾರದಲ್ಲಿ ನೋಡಿ ಇಲ್ಲಿ ಯಾವ್ದು ಮರ ಹಾಕಿದೀನಿ ನಾನಿಲ್ಲಿ, ಅತಿ ಗಿಡ ನೋಡಿ. ಇದು ತುದಿ ಚಿವುಟಿ ಇದೆ, 4 ಚಿವುಟ್ ಬಂದಿದೆ. ಸೊ ಇದನ್ನ ಚಿವುಟ್ಕೊಂಡಿದೀನಿ, ಮತ್ತೆ ಸೈಡಲ್ಲಿ ಚಿಗುರ್ತಾ ಇದೆ. ಸೊ ಇದು ನೀವು ಚಿವುಟ್ದಂಗೆ ವರ್ಷ ಪೂರ್ತಿ ತಿನ್ಲಿಕ್ಕೆ ಸೊಪ್ಪು ಬರುತ್ತೆ. ಟೆರೆಸ್ ಗಾರ್ಡನ್ ಹೇಳ್ತಾರಲ್ವಾ, ಯೌದುಂಬರ ಇರ್ಬೋದು, ಆಮೇಲೆ ಗಂಧ ಇರ್ಬೋದು, ನೆಲ್ಲಿ ಇರ್ಬೋದು, ಹಲಸು, ಶ್ರೀಗಂಧ. ಇವತ್ತು ಶ್ರೀಗಂಧದ ತಂಬಳಿ ಇತ್ತು, ಜೊತೆಗೆ ಬೆರಕೆ ಸೊಪ್ಪಿಂದು ಸಾಂಬಾರ್ ಇತ್ತು. ಸೊ ಹಿಂಗೆ ಎಲ್ಲವೂ ಕೂಡ ಇಲ್ಲಿದೆ. ಸೊ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೋ ಕಮರ್ಷಿಯಲ್ ಆಗಿ ಮಾಡುವಂಥದ್ದು ಬೇಡ. ನಿಮ್ಗೆ ನಿಜವಾಗ್ಲೂ ಕಲಿಯೋ ಆಸಕ್ತಿ ಇದ್ರೆ ದಯಮಾಡಿ ಬನ್ನಿ. ಬೆಳಿಗ್ಗೆ ಆದಷ್ಟು ಬೇಗ ಬಂದ್ರೆ ತುಂಬಾ ಒಳ್ಳೇದು. ಇಲ್ಲಿ ಬನ್ನಿ, ಇಲ್ಲೇ ನೋಡಿ, 54 ಒಟ್ಟು 108 ಇಲ್ಲಿದೆ. ಅಂದ್ರೆ ಗಿಡಗಳು ನನ್ಗೆ ಈಗ ಸಿಕ್ಕಂಗ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಪ್ಲಾನ್ ಮಾಡ್ಬೇಕಿದೆ. ಹಾ. ಸೊ ನೋಡಿ, ಇಲ್ಲಿ ಅನ್ಗೊನೆಗಳು ಬೇರೆ ಬೇರೆ ಬಸಳೆ ನೋಡಿ. ಈಗ ನಮ್ಗೆ ಯಾವ್ಯಾವ ಸೀಸನ್ ಅಲ್ಲಿ ಯಾವ್ಯಾವ ಸೊಪ್ಪು ಬರ್ತದೆ ಅಂತ ಇದ್ರೊಳಗೆ ಗೊತ್ತಾಗ್ತಾ ಇದೆ ಈಗ ನಮ್ಗೆ. ನೋಡಿ ಇಲ್ಲಿ ಮಂಗರವಳ್ಳಿ ಇದೆಲ್ಲ ಇಲ್ಲಿದೆ ನೋಡಿ. ಇದು ಮಂಗರವಳ್ಳಿ ಬೇರೆ ಅಲ್ವಾ? ಇದು ಮಂಗರವಳ್ಳಿ. ಇದು ಏನಕ್ಕೆ ಸರ್? ಅದೇ ಮೂಳೆ ಸಂಬಂಧಿತ ಕಾಯಿಲೆಗಳಿಗೆ ತುಂಬಾ ಒಳ್ಳೆ. ಇದು ಅಷ್ಟೇನಾ? ಹಾ ಹೌದು, ಅವೆಲ್ಲವೂ ಅಸ್ಥಿಗಳಿಗೆ ಸಂಬಂಧಪಟ್ಟದಂತೆ. ನೋಡಿ ಇದು ಕೆಂಪು ಬಸಳೆ, ಎಷ್ಟು ಕಲರ್ ಇದೆ ನೋಡಿ. ಕಲರ್ ನೋಡಿ ಹೆಂಗಿದೆ ಅದು. ಬಿಳಿ ಬಸಳೆ, ಕೆಂಪು ಬಸಳೆ, ಗಿಡ ಬಸಳೆಗಳು ನೋಡಿ. ಇದು ಬಳ್ಳಿ ಬಸಳೆ, ಇದು ಹೆಂಗಿದೆ ಕಲರ್ಗಳು. ಅಕರಿಕೆ ಸೊಪ್ಪಿದೆ. ಅದು ಸರಿ, ಅಕರಿಕೆ ಸೊಪ್ಪು. ಅಕರಿಕೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅದನ್ನ ತುಂಬಾ ಹಸಿದನ್ನೇ ಆಹಾರವಾಗಿ ಬಳಸ್ತಾರೆ. ಇದು ಅಕರಿಕೆ ಅವ್ರ ಸೊ ಅವರು ಅಕರಿಕೆನ ಮೇಜರ್ ಆಗಿ ಅದೇನು ಟೊಂಕ್ ಬ್ಯಾನಿಗೆ ಅಂತ ಹೇಳ್ತಾರೆ, ಅಂದ್ರೆ ಬೆನ್ನು ನೋವುಗಳಿಗೆಲ್ಲ ಒಂದು ಒಳ್ಳೆ ಆಹಾರ ಅಂತ ಹೇಳಿ ಅದನ್ನ ಬಳಸ್ಕೊಳ್ತಾರೆ. ಇದನ್ನ ಈ ತರ ಇದರಲ್ಲೂ ಅಷ್ಟೇ ಪಾಟಲ್ಲೂ ಕೂಡ ಪಾಟಲ್ಲೂ ಬೆಳೆಸ್ಬೇಕು ಅಂತೇಳಿ ಇದು ಮಾಡ್ತಾ ಇರೋದು ಈಗ. ಸೊ ನೀವು ಪಾಟ್ ಒಳಗೆ ಹಾಕಿ ಇಟ್ಕೊಂಡ್ರೆ ಏನಾಗುತ್ತೆ, ನಾನೆಲ್ಲ ಇದ್ನಲ್ಲ ಈಗ 7-8 ಅನ್ಗೊನೆಗಳು ಹೇಳ್ತಾ ಇದ್ದೀನಲ್ಲ. ಸೊ ನೀವೇನಾದ್ರು ತೂಗಾಡ ಪಾಟ್ಗಳಿದ್ರೆ, ಸೊ ನೀವು ಅನ್ಗೊನೆ ಸೊಪ್ಪು ಅದ್ರಲ್ಲಿ ಹಾಕಿದ್ರೆ ಪೂರ ಸೊಪ್ಪು ಕೆಳಗೆ ಇಳಿತದೆ ಎಲ್ಲದು.
ನೀವು ಎಷ್ಟು ಕಟ್ ಮಾಡ್ಕೊಂತೀರಿ ಅಷ್ಟು ಚೆನ್ನಾಗಿ ಬೆಳೀತದೆ ಅದು. ಸೊ ಆ ಥರದ ಒಂದಷ್ಟು ಪ್ಲಾಂಟೇಶನ್ ಪ್ಲಾನ್ ಆಗ್ತಾ ಇದೆ. ಜೊತೆಗೆ ಇದು ಕಾಣ್ತಾ ಇದೆಯಲ್ಲ ನಿಮ್ಗೆ ಎಲ್ಲ ಮರಗೆಣಸೆ ಕಾಣ್ತಾ ಇದೆ ನಿಮ್ಗೆ, ಹೌದು ಜಾಸ್ತಿ ಅದೇ ಇದೆ. ಜಾಸ್ತಿ ಕಾಣ್ತಾ ಇದೆ. ಇದು ಉದ್ದೇಶ ಏನು ಅಂತ ಹೇಳಿದ್ರೆ ಮತ್ತೆ ಈಗ ಗ್ರೀನ್ ಶೇಡ್ ಇದ್ಬೇಕಲ್ಲ, ಮೆಶ್ ಹಾಕ್ಬೇಕಾಗತ್ತೆ ನೆರಳಿಗೆ, ಬಿಸ್ಲಿ ಅಂತೇಳಿ. ಅದು ಬೇಡ ಅಂತೇಳಿ ಗ್ರೀನ್ ಶೇಡ್ ಆಗಿ ಕೆಲಸ ಮಾಡುತ್ತೆ ಅಂತೇಳಿ ಇದನ್ನ ಗಿಡಗಳನ್ನ ಹಾಕಿದೀನಿ. ಒಂದು ಗೆಣಸು ಆರೋಗ್ಯದ ಇದ್ರಲ್ಲಿ ಒಂದು, ಎರಡನೇದು ಬಳ್ಳಿ ಗಿಡಗಳು ಇದಾವಲ್ಲ ಜಾಸ್ತಿ, ಅವ್ರಿಗೊಂದು ಆಸರೆ ಬೇಕು. ಸೊ ಆಸರೆಗಾಗಿ ಇದು ಸುತ್ತ 4 ಹಾಕಿದೀನಿ. ಯಾವ್ದು ಬಳ್ಳಿಗಳು ಯಾವ್ಯಾವ ಸರ್? ಬಳ್ಳಿಗಳು ನಿಮ್ಗೆ ಅಲ್ಲಿ ನೋಡಿ ಕಾಡು ಬಳ್ಳಿ ಬಸಳೆ ಇದೆ, ಆ ಕಡೆ ಬಟ್ಟಿ ಬಳ್ಳಿ ಇದೆ, ಶಂಖಪುಷ್ಪಿ ಇದೆ. ಸೊ ಅಲ್ಲಿ ಬಿಟ್ರೆ ಅಮೃತ ಬಳ್ಳಿ ಇದೆ, ಆಲೆ ಇದೆ. ಅಲ್ಲಿಂದ ಬಂದ್ರೆ ತೊಂಡೆ ಇದೆ, ಸರ್ಸರ್ಕನ್ ಬಳ್ಳಿ ಇದೆ. ಸೊ ಹಿಂಗೆ ಎಲ್ಲವೂ ಬಳ್ಳಿ ತರಕಾರಿಗಳು. ಒಂದು ಇಲ್ಲಿ ನನ್ಗೆ ಅನುಭವ ಆಗಿದ್ದೇನು ಅಂತ ಹೇಳಿದ್ರೆ, ಈಗ ಸೊ ಯಾರೋ ಗೆಳೀರು ಹೇಳಿದ್ರು, ಆಮೇಲೆ ಆ ಟೈಮ್ ನನ್ನ ತರಾತುರಿನಲ್ಲಿ ಏನೇನ್ ತಗೊಂಬಂದೆ ಹಾಕಿದ್ದೀನಿ. ಇಲ್ಲಿ ವಿಶೇಷವಾಗಿ ನಾನು ರಿಪೇರಿ ಮಾಡ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ, ತುಂಬಾ ಗಿಡಗಳು ನೀರನ್ನ ಜಾಸ್ತಿ ಕೇಳ್ತವೆ. ಸೊ ನೋಡಿ, ಇಲ್ಲಿ ಈ ಗಿಡ ಹಾಕ್ಬಿಟ್ಟ, ಇಲ್ಲಿ ನೀರ್ ಜಾಸ್ತಿ ಐತಿ, ಗಿಡ ಹೋಯ್ತಿದ್ದು, ಇದಕ್ಕೆ ನೀರ್ ಬೇಕಿರ್ಲಿಲ್ಲ. ಸೊ ಈ ತರದ್ದು ನನಗೆ ಕಲಿಕೆ ಆಗ್ತಾ ಇದೆ ಈಗ. ನೀರ್ ಯಾವ್ದು ಜಾಸ್ತಿ ಕೇಳ್ತದೆ, ಜಲಮೂಲದಲ್ಲಿ ಬೆಳೆಯುವಂತ ಗಿಡಗಳು ಯಾವ ಇದಾವೆ, ಆ ಜಲಮೂಲಕ್ಕೆ ಅವನ್ನ ಹಾಕಂತದ್ದು. ಹೆಚ್ಚು ನೀರ್ ಬರೋಂಥ ಜಾಗಕ್ಕೆ, ಸ್ವಲ್ಪ ನೀರ್ ಕಡಿಮೆ ಇರೋಂಥ ಜಾಗಕ್ಕೆ ಬೇರೆ ಬೇರೆವನ್ನ ಶಿಫ್ಟ್ ಮಾಡೋಂಥದ್ದು, ಮತ್ತೆ ಒಂದೇ ಕಡೆ ಬಳ್ಳಿ ಗಿಡಗಳನ್ನ ಒಂದಷ್ಟು ಹಾಕೋದು. ಸೊ ಈ ತರದ್ದು ಏನೊಂದು ಪ್ರಯತ್ನ ಶುರುವಾಗಿದೆ ಈಗ. ನಂಗನ್ಸಿದ ಮಟ್ಟಿಗೆ ಈ ತರ ಸೊಪ್ಪುಗಳು ಯಾವ ಮಾರ್ಕೆಟಲ್ಲಿ ಸಿಗ್ಲಿಕ್ಕಿಲ್ಲ, ತುಂಬಾ ಕಡಿಮೆ. ಬೇರೆ 108 ನೀವು ಆ ತರದ್ದು ಒಂದಷ್ಟು ಮಾಡ್ತಾ ಇರೋಂಥದ್ದು. 108 ಬರೀ ಅಲ್ಲಿ ಸಬ್ಬಸ್ಗಿ ಸೊಪ್ಪು, ಹೌದು ಅರವೆ ಸೊಪ್ಪು ಅವುಗಳ ಸಿಗ್ತದದು. ಸೊ ಅವನ್ ಬಿಟ್ಟು ಒಂಚೂರು ಆಚೆ ಬರ್ಬೇಕು ಅಂತೇಳಿ ಉದ್ದೇಶ ಇರೋಂಥದ್ದು. ನೋಡಿ, ಎಣ್ಣೆ ಸೊಪ್ಪಲ್ಲಿ 3 ವೆರೈಟಿ ಇದೆ. ಎಣ್ಣೆ ಸೊಪ್ಪು ಬಹಳ ಜನ ಇದ್ ಮಾಡ್ತಾರೆ, ಕೋಲೆಣ್ಣೆ, ಮರೆಣ್ಣೆ. ನೋಡಿ, ಇದು ಎಣ್ಣೆ ಸೊಪ್ಪು, ಇದು ಮರೆಣ್ಣೆ ಅಂತೀವಿ. ಇದನ್ನ ಕೋಲೆಣ್ಣೆ ಅಂತ ಕರಿತೀವಿ. ಈಗ ತುಂಬಾ ಅಪರೂಪ ಆಗಿರೋದು ಇದು ಅಕ್ಕಿ ಅರಿವೆ ಸೊಪ್ಪು ಅಂತೇಳಿ. ನೋಡಿ, ಇದೆಯಲ್ಲ ಅಕ್ಕಿ ಅರಿವೆ ತುಂಬಾ ಕಡಿಮೆ ಆಗೋಗಿದೆ. ನಮ್ಮ ಅಣ್ಣನ ಮಗನ ತೋಟದಲ್ಲಿ ಯೋಗ ನರಸಿಂಹ ಇದನ್ನಲ್ಲ, ಅವನ್ ತೋಟದಲ್ಲಿ ಕಿತ್ಕೊಂಡ್ಬಂದಿದೆ ಒಂದಷ್ಟು. ಬೆಳೆದು ಏನಾದ್ರು ಹೋಗ್ತಾ ಇದೆಯಾ, ಉಳಿಸ್ಬೇಕು ಏನಾದ್ರು ಮಾಡಿ ಅಂತೇಳಿ. ಸೊ ಅದ್ರ ಜೊತೆಗೆ ನೋಡಿ, ಇಲ್ಲಿ ಅಗ್ನಿ ಬಳ್ಳಿ ಇದೆ. ಸೊ ಈ ಬಳ್ಳಿಗಳಿಗೆಲ್ಲವಕ್ಕೂ ಸಪೋರ್ಟ್ ಬೇಕಲ್ಲ, ಈಗ ಹಂಗಾಗಿ ಆ ಗೆಣಸುಗಳನ್ನ ಹಾಕಿದ್ರೆ ಏನಾಗುತ್ತೆ, ಸೊ ಅದ್ರ ಮೇಲೆ ಬೆಳೀತದೆ. ಮತ್ತೆ ಇನ್ನೊಂದು ಗೂಟ ನೆಡೋದು ತಪ್ಪುತ್ತೆ ಅಂತೇಳಿ ಈ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬಂದವರೆಲ್ಲರೂ ಮಾತಾಡ್ತಿರ್ತಾರಲ್ಲ, ಒಂದಷ್ಟು ಗಿಡ ಬಿಡಬೇಕು ಸರ್ ಅಂತೇಳಿ. ತುಂಬಾ ಜನ ಕೇಳ್ತಾ ಇರ್ತಾರಲ್ಲ. ಸೊ ಅದಕ್ಕೆ ಏನ್ ಮಾಡಿದೀನಿ, ಸದ್ಯಕ್ಕೆ ನನ್ನ ಲಿಮಿಟೇಷನ್ ಅಲ್ಲಿ ಒಂದಷ್ಟು ಇದನ್ನ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನರ್ಸರಿ ಟೈಪು ಒಂದಷ್ಟು ಕಾಡು ಬಸ್ಲೆ ಇಲ್ಲಿದೆ. ಕಾಡು ಬಸ್ಲೆ ನೋಡಿ, ಇಲ್ಲಿ ಚಕ್ರಮುನಿ ಇದೆ. ಇದು ಚಕ್ರಮುನಿ ಯಾವ್ದಕ್ಕೆ? ಚಕ್ರಮುನಿ ವಿಟಮಿನ್ ಗಿಡ ಅಂತ ಕರೀತಾರೆ. ಆಕ್ಚುಲಿ ಅದು ಸಾಕಷ್ಟು ವಿಟಮಿನ್ಗಳು ಅದ್ರಲ್ಲಿ ಸಿಗುತ್ತೆ ಅಂತೇಳಿ. ಇನ್ನು ಇದು ಭೃಂಗರಾಜ, ಭೃಂಗರಾಜ ಕೇಶ್ ತೈಲ ಅಂತಾರಲ್ಲ, ಗರ್ಗದ ಸೊಪ್ಪು. ಸೊ ಇದು ತುಂಬಾ ಜನ ಕೇಳ್ತಾ ಇದ್ರು. ಅದ್ರ ಜೊತೆಗೆ ಮಂಗ್ರವಳ್ಳಿ ಇದೆಯಲ್ಲ. ಸೊ ಈ ಗಿಡಗಳು ಒಂದಷ್ಟು ಬೇಕು ಅಂತ ತುಂಬಾ ಕೇಳ್ತಾ ಇದ್ರು. ಆಮೇಲೆ ಇನ್ನ ಒಂದಲ್ಗಂತೂ ನೆನಪಿನ ಶಕ್ತಿನ ಜಾಸ್ತಿ ಮಾಡೋಂಥದ್ದು. ಸೊ ಅದ್ರ ಜೊತೆಗೆ ಇದು ಜಲಬ್ರಾಹ್ಮಿ. ಏನ್ ಬ್ರೈನ್ ಬಿಸ್ಕೆಟ್, ಬ್ರೈನ್ ಟಾನಿಕ್ ಎಲ್ಲ ಮಾಡ್ತಾರಲ್ಲ, ಇದು ನೆನಪಿನ ಶಕ್ತಿನ ಜಾಸ್ತಿ ಮಾಡೋಂಥದ್ದು. ನೀರಲ್ಲಿ ಬೆಳೀತದೆ ಇದು ಜಾಸ್ತಿ. ಸೊ ಅದ್ರ ಜೊತೆಗೆ ಅನ್ಗೋನೆಗಳು ಬೇಕು ಅಂತ ಕೇಳಿದ್ರು, ಹೇಳಿದ್ರು. ಇದು ಕರಿ ಅನ್ಗೋನೆ ಅಂತೇಳಿ, ಇದು ಆ ಕಡೆದು ಈ ಜಡೆ ಅನ್ಗೋನೆ ಅಂತೇಳಿ. ಸೊ ಇವೆರಡನ್ನು ನೀವು ಪಾಟಲ್ಲಿ ಹಾಕಿ ನೇತಾಕ ಪಾಟ್ಗೆ ಹಾಕ್ಬಿಟ್ರೆ ಪೂರ ಕೆಳಗಡೆಗೆ ಹಿಂಗ್ ಬುಷ್ ಆಗಿ ಬಂದ್ಬಿಡುತ್ತೆ. ಬಳಕೆಯಿಂದ ಏನು ಜಾಸ್ತಿ ಕಣ್ಣಿಗೆ ತುಂಬಾ ಒಳ್ಳೇದು. ಕಣ್ಣಿನ ಯಾವುದೇ ಸಮಸ್ಯೆಗಳಿಗೆ ಒಂದು ಅಮೂಲ್ಯವಾದ ಆಹಾರಗಳು. ಇನ್ನು ಒಂದಷ್ಟು ನಾರಬಳ್ಳಿ, ಮತ್ತಿನ್ನ ಮಾದಾಳ ತುಂಬಾ ಜನ ಕೇಳ್ತಾ ಇದ್ರು. ದಪ್ಪ ಕಾಯಿ ಇತ್ತಲ್ಲ, ಹೌದು. ಸೊ ನೀವು ಬಂದು ಹೋದ್ಮೇಲೆ ಒಂದಷ್ಟು ಕಟಿಂಗ್ಸ್ ಎಲ್ಲ ತಗೊಂಡು ರೆಡಿ ಮಾಡಿಟ್ಟಿದೀನಿ. ಅದು ಬೀಜಗಳದಿಂದಲೂ ಬಂದಿದೆ, ಒಂದಷ್ಟು ಬೇರು ಬಂದಿದೆ. ಈ ತರದ್ದು ಒಂದಿಷ್ಟು ಪ್ರಕ್ರಿಯೆ ಮಾಡಿ ಬಂದವರಿಗೆಲ್ಲ ಇದ್ ಮಾಡ್ಬೇಕು ಅಂತ ನೋಡಿ. ಇದೆಲ್ಲ ಪೂರ ಯಾಮ್ಗಳಿದಾವಲ್ಲ, ಪರ್ಪಲ್ ಯಾಮು, ವೈಟ್ ಯಾಮ್ಗಳು ಎಲ್ಲವೂ ಎಲ್ಲೂ ಖಾಲಿ ಬಿಡಬಾರ್ದು ಅಂತೇಳಿ ಒಂದಷ್ಟು ತುಂಬ್ತಾ ಇದ್ದೇನೆ ಇದ್ರೊಳಗಡೆ. ಸೊ ನೀವು ಇಲ್ಲಿ 108 ಅಷ್ಟೇ ಕಣ್ಣಿಗೆ ಕಂಡ್ರೆ, ಇದ್ರೊಳಗಡೆ ಇರೋಂಥದ್ದು ನನ್ನ ಲೆಕ್ಕಾಚಾರಕ್ಕೆ 250 ಪ್ಲಾಂಟ್ ಅನ್ನ ಪರಿಚಯ ಮಾಡ್ಕೊಡಕ್ ಆಗತ್ತೆ. ನಿಮ್ದು ಥೀಮ್ ಇರೋದು ಅಷ್ಟೇ ಅನ್ಸುತ್ತೆ. ನನ್ನ ಉದ್ದೇಶ ಇರೋದು ಸೊ ಇದ್ರೊಳಗಡೆ ಎಲ್ಲವೂ ಇರಬೇಕು ಅಂತೇಳಿ. ಸೊ ಅವನ್ನ ಇಲ್ಲಿ ಕೂಡ ಮಾಡ್ತಾ ಇದ್ದೇನೆ. ಈಗ ಇಲ್ಲಿಂದನು ಗೆಳೆಯರೆಲ್ಲರೂ ತುಂಬಾ ಕೇಳ್ತಾ ಇದ್ರು.
ಒಂದು ರಾಶಿವನ ಮಾಡೋಣ ಅಂತೇಳಿ, ನಕ್ಷತ್ರವನ ಮಾಡೋ ಅಂತೇಳಿ. ಎಲ್ಲಪ್ಪ 27 ನಕ್ಷತ್ರಕ್ಕೆ ನಾನು 27ಕ್ಕೆ ಹೋಗ್ಬಿಡ್ತೀನಿ ಅಂತಂದೆ. ಇಲ್ಲಣ್ಣ ನೀವು ಮಾಡಿ ಅಂತೇಳಿ ನೋಡಿ ಇಲ್ಲೊಂದಷ್ಟು ರಿಂಗ್ಸ್ ಎಲ್ಲ ತಂದು ಕೊಡ್ತಾ ಇದಾರೆ. ಸೌರ ತಗೊಂಬಂದು ಹಾಕ್ತಾ ಇದಾರೆ. ಆಯ್ತಪ್ಪ ನಿಮ್ಮ ಹೆಸರಲ್ಲಿ ಒಂದು ಗಿಡ ಹಾಕೊಳ್ಳಿ. ಸೊ ಇದ್ರ ಸುತ್ತ 27 ನಕ್ಷತ್ರಗಳು ಬರ್ತದೆ. ಸೊ ಒಂದ್ ಸೈಡು, ಸೊ ಇನ್ನೊಂದು ಒಂದ್ ರೌಂಡು 27 ಬರ್ತವೆ ಇಲ್ಲಿ. ಅಲ್ಲ, ಒಂದು ಮೇಜರ್ ಆಗಿರೋದು ಜನರಿಗೆ ಆ ತರದ ಜನರು ಇರ್ತಾರೆ, 2 ತರದ ಜನರು ಇರ್ತಾರೆ. ನಕ್ಷತ್ರಗಳ ಬಗ್ಗೆ ತುಂಬಾ ನಂಬಿಕೆ ಇರೋರಿಗೆ ಅವ್ರ ಮರಗಳಲ್ಲಿ ಸಿಗುತ್ತೆ. ಒಂದು ಆ ಗಿಡದ ಜೊತೆನಲ್ಲಿ ನಮ್ಮ ತೊಪ್ಲಗಳು ಸಿಗ್ತದಲ್ಲಿ. ಅದು ಒಂದೇ ಗಿಡ ಬೆಳೆಸಲ್ಲ ನಾನಲ್ಲಿ. ಅದ್ರೊಳಗಡೆ ಬೇರೆ ಬೇರೆ ಸೊಪ್ಪುಗಳನ್ನ, ಆಹಾರಕ್ಕೆ ಬಳಸುವಂತ ಸೊಪ್ಪುಗಳನ್ನ ಬಳಸಬೇಕು ಅನ್ನೋಂಥದ್ದು ಆಲೋಚನೆ ಇರೋಂಥದ್ದು. ಇದು ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಿದೆ ಅಂತ ನಮ್ಮ ಎಲ್ಲ ಬಂದವರು ಹೇಳ್ಬೇಕು. ಅದನ್ನ ತುಂಬಾ ಜನ ಹೇಳಿದ್ರು. ಅದು ಮತ್ತೆ ಸಣ್ಣ ಬದಲಾವಣೆಗಳು ಬೇಕಾಗ್ತದೆ ಸಮಯದು. ಇದಾದ್ಮೇಲೆ ನಿಮ್ಮ ಹೋಮ್ ಅಂದ್ರೆ ಇದ್ರದ್ದು ಫಾರ್ಮ್ ಟೂರ್ ಕೂಡ ಕರ್ಕೊಂಡು ಹೋಗ್ತೀರಾ ಅನ್ಸುತ್ತೆ. ಇಷ್ಟಲ್ದೆ ಇದನ್ನ ಈಗಿನ ತೋರಿಸಿದ್ರ, ಇದಲ್ದೆ ನೀವು ನೈಸರ್ಗಿಕವಾಗಿ ಸಹಜ ಕೃಷಿಯಲ್ಲಿ ಏನ್ ಮಾಡಿದೀರಾ ನಿಮ್ಮ ತೋಟ ಅನ್ನೋದ ಅದನ್ನು ಕೂಡ ಸೊ ಇದು ಮುಗಿಸಿದ ಮೇಲೆ 1 ಅವರ್ ಅದಕ್ಕೋಸ್ಕರನೇ ಅದು ಊಟದ್ದಾದ್ಮೇಲೆ ಒಂದ್ ರೌಂಡ್ ವಾಕ್ ಹೋಗಿ ಬರೋಣ ಅಂತ ಹೇಳಿ ತೋಟದೊಳಗಡೆ. ಸೊ ಇಡೀ ತೋಟದಲ್ಲಿ ಏನೇನ್ ಸಾಧ್ಯತೆ ಇದೆ, ನಮ್ಗೆ ಏನ್ ಕಳೆ ಅಂತ ಇದಲ್ಲ, ಒಂದೆಲ್ಗದ ಕಳೆದು ಒಂದ್ ಪ್ಲಾಟ್ ಇದೆ, ಇನ್ನ ಅಲ್ಲ ಅಂತ ಅರಶಿನದ್ದು ಒಂದು ಪ್ಲಾಟ್ ಇದೆ, ಗೆಣಸಿಂದ ಒಂದು ಕಳೆ ಪ್ಲಾಟ್ ಇದೆ, ಅದ್ರ ಜೊತೆಗೆ ದರ್ಬೆದೊಂದು ಪ್ಲಾಟ್ ಇದೆ. ತುಂಬಾ ಜನಕ್ಕೆ ಏನ್ ಹಿಂಗ್ ಹೇಳ್ತಾನೆ ಇವನು ಅಂತಾರೆ ಹೇಳ್ತಾರೆ, ಬಟ್ ಅದು ನಿಜವಾದ ಸತ್ಯ, ಅದು ಗೊತ್ತಿದೆ ಅದು. ಸೊ ಆ ಎಲ್ಲ ಕಳೆಗಳು ಅತ್ಯುತ್ತಮವಾದ ಬೆಳೆಗಳು ಅಂತೇಳಿ. ಸೊ ಇದು ಮಾಡ್ತಾ ಇರೋಂಥ ಕೆಲಸ. ಸೊ ಇದು ನಿರಂತರವಾಗಿ ನಡೀತಾ ಇರುತ್ತೆ. ಹೆಜ್ಜೆ ಮಾಡಲು ಸೊಪ್ಪಿನ ಕಡಲು ಈ ಗುಂಗುರು ಮಳೆಯಲ್ಲಿ ನಿರಂತರವಾಗಿ ನಡೆಸಬೇಕು ಅಂತ ತುಂಬಾ ಬೇಡಿಕೆ ಆಗಿದ್ರಿಂದ ಈಗ ಶುರು ಮಾಡಿದ್ದೇನೆ. ಈಗ ಜೂನಲ್ಲಿ ಆಗ್ಲೇ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಜೂನ್ 2 ಮತ್ತೆ 4th ಸಂಡೇ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಆಯ್ತು. ಸೊ ನೆಕ್ಸ್ಟ್ ಮಂತ್ ಇಂದ ಪ್ರತಿ 2nd ಸಂಡೇ ಇರುತ್ತೆ. ದಯಮಾಡಿ ನೀವು ಏನಾದ್ರು ಬರೋದಿತ್ತು ಹೇಳಿದ್ರೆ ಬಹಳ ಖುಷಿ ಇದೆ, ನನ್ಗೆ ತುಂಬಾ ಗೌರವ ಇದೆ. ಲರ್ನಿಂಗಿಗೆ ಮಾತ್ರ ಬನ್ನಿಲ್ಲಿ. ಸೊ ನಿಮ್ದು ಯಾವುದೋ ಸಣ್ಣ ಪುಟ್ಟ ಇದನ್ನ ಟ್ರಿಪ್ ಅನ್ನ ಇಟ್ಕೊಳೋದು ಅಥವಾ ಏನೋ ಕಾಯಿಲೆ ಇಟ್ಕೊಂಡು ದಯಮಾಡಿ ಬರಬೇಡಿ. ನೀವು ಫೋನಲ್ಲೇ ಮಾತಾಡ್ಕೊಳ್ಳಿ, ತೊಂದರೆ ಇಲ್ಲ, ನಾನು ಫೋನ್ ನಂಬರ್ ಕೊಡ್ತೀನಿ, ಅದು ಸಮಸ್ಯೆ ಇಲ್ಲ ನನಗೆ, ಆಯ್ತಾ. ಅದು ಸಂಜೆ ಟೈಮಲ್ಲಿ ಮಾಡೋದು ತುಂಬ ಒಳ್ಳೇದು. ಸಂಜೆ 6 ರಿಂದ 8 ನೀವು ಫೋನ್ ಮಾಡ್ಕೊಳ್ಳಿ. ಅದ್ರ ನಡುವೆ ನನಗೆ ಬರುವಂತ 20 ಜನರು ರಿಸೋರ್ಸ್ ಪರ್ಸನ್ ಆಗಬೇಕು ಅನ್ನೋ ನನ್ನ ಆಸೆ. ಹೇಗೆ? ಸೊ ಬನ್ನಿ, ನೀವು ನಿಮ್ಗೆ ಎಷ್ಟು ಗಿಡಗಳನ್ನ ಸಾಧ್ಯ ಆಗುತ್ತೆ ನೋಡಿ. 108 ಅಲ್ಲ 200 ನೋಡಿ. ಇಲ್ಲಿ ಫಸ್ಟ್ ನೀವು ತಿಳ್ಕೊಳ್ಳಿ. ಸೊ ಒಂದಿನ ಬಂದ ಆಗ್ಲಿಲ್ವಾ, ಮತ್ತೆ ಇನ್ನೊಂದು ದಿನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ನಮ್ದಲ್ಲ, ಇದು ನಿಮ್ದನೇ. ಇದು ನೀವು ಮತ್ತೆ ಯಾವತ್ತು ಬರಬೇಕು, ಸೊ ಮತ್ತೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲ ನಾವು 20 ಜನ ನಾವು ಇನ್ನೊಂದಿನ ಬೇರೆ ದಿನ ಬರ್ತೀವಿ, ಬನ್ನಿ. ಇಲ್ಲೇನು ದೊಡ್ಡ ಖರ್ಚೇನು ಆಗ್ತಾ ಇಲ್ಲ, ಯಾಕಂದ್ರೆ ಜಸ್ಟ್ ಒಂದು ಸಣ್ಣ ಊಟ ತಿಂಡಿಗೆ ಅಷ್ಟೇ ಖರ್ಚು ಆಗ್ತದೆ. ಆಮೇಲೆ ನಿಮಗೆ ಬಿಲ್ ಮಾಡಿಲ್ಲ ನಾನು, ಇಷ್ಟು ಕೊಡ್ಬೇಕು ಅಷ್ಟು ಕೊಡಬೇಕು ಅಂತೇಳಿ ರಿಜಿಸ್ಟ್ರೇಷನ್ದು ಫೀಸ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ನಂದೇನು ಕಂಪ್ನಿ ಅಲ್ಲ, ಅದು ಬೇಕಿಲ್ಲ ನನಗದು. ಸೊ ಯಾಕಂದ್ರೆ ನಾನು ಚಿಕ್ಕವ್ವ ಇದ್ದಾಗ, ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಚಿಕ್ಕವ್ವ ಇದ್ದಾಗ ಎಲ್ಲಾದರೂ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಬಸ್ ಚಾರ್ಜ್ ಇರೋದು, ಅಲ್ಲಿ ಫೀಸ್ ಕಟ್ಟಕ್ಕೆ ದುಡ್ಡು ಇರ್ತಿರ್ಲಿಲ್ಲ, ಒಂದೊಂದ್ಸಲಿ ಬಸ್ ಚಾರ್ಜಿಗೆ ದುಡ್ಡು ಇರ್ತಿರ್ಲಿಲ್ಲ, ಬಟ್ ಹೋಗ್ಬೇಕು ಅನ್ನೋ ಆಸೆ ಇರ್ತಿತ್ತು. ಸೊ ಆ ಥರದ ಮನಸ್ಸುಗಳು ನನ್ನಲ್ಲಿ ಇದ್ದಾವೆ. ಇನ್ನೂ ತುಂಬ ಜನರು ಇದ್ದಾರೆ ಇಲ್ಲಿ ಬರೋದಕ್ಕೆ ತುಂಬ ಕಷ್ಟಪಟ್ಟು ಬರಲೇಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಕಲಿಬೇಕು ಅನ್ನೋ ಆಸಕ್ತಿ ಇರೋವಂಥವ್ರು ದಯಮಾಡಿ ಬನ್ನಿ. ನಿಮ್ಮ ಹತ್ರ ಹಣ ಇದೆಯಾ ಕೊಡ್ರಿ, ಇಲ್ಲ ಅಂದರೆ ನೀವು ಎಷ್ಟು ಕೊಟ್ರಿ ಏನು ಮಾಡಿದ್ರಿ ನಾನೇನು ಕೇಳಲ್ಲ. ನೀವು 10 ರೂಪಾಯಿ ಕೊಟ್ಟರು ಓಕೆ, 5,000 ಕೊಟ್ಟರು ನಾನೇನು ಬೇಡ ಅನ್ನಲ್ಲ. ಸೊ ಅದನ್ನು ಇಟ್ಕೊಂಡು ನೆಕ್ಸ್ಟ್ ಕ್ಯಾಂಪನ್ನು ಮಾಡ್ತೀನಿ. ಸೊ ಈಗ ಬಂದಿರೋ ಎಲ್ಲರೂ ಸೇರಿ ಒಂದಷ್ಟು ಅವರೇ ಹಣ ಶೇರ್ ಮಾಡಿಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮಂತ್ಗೆ ಹೋಗುತ್ತೆ. ಸೊ ಅಲ್ಲಿ ಮಾಡಿದಾಗ ಸೊ ನಂದಲ್ಲ ಇದು, ಅದು ಕ್ಲಿಯರ್ ಅದು. ಮತ್ತು ನಾವು ಬಿಲ್ ಬ್ಯಾಕ್ ಮಾಡಬೇಕಾಗಿಲ್ಲ ಯಾರಿಗೂ, ನಮಗೆ ಕೂಲಿ ಬೇಕಿಲ್ಲ. ಸೊ ಆ ಥರದಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಲೋಚನೆ. ಸರ್ ಇವತ್ತು ಬಂದವರು ನೆಕ್ಸ್ಟ್ ವೀಕ್ ಬರ್ಬೋದಾ? ಬರ್ಬೋದು. ಅದು ತುಂಬ ಜನ ಅದನ್ನೇ ಕೇಳ್ತಾ ಇದ್ದಾರೆ ನನಗೆ, ನಾನು ನೆಕ್ಸ್ಟ್ ಬರ್ಬೇಕು ಅಂತ. ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ ಅಂತೇಳಿ ಉದ್ದೇಶವಾಗಿ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಒಂದು 20 ಜನ ಮಾಡಿದೀವಿ ಅಂತಾರೆ, ಕೊನೆಗೆ 25 ಜನ ಬಂದ್ಬಿಡ್ತಾರೆ. ಆ ಥರದ್ದು ದೊಡ್ಡ ಇದಿಲ್ಲ. ಇಲ್ಲಿಗೀಗ ಈ ಶಿಬಿರಕ್ಕೆ ನೆಕ್ಸ್ಟ್ ಮಂತ್ ಬರಬೇಕು ಅಂದ್ರೆ ಏನ್ ಕ್ರೈಟೀರಿಯಾ, ಹೇಗೆ ಸಂಪರ್ಕಿಸಬೇಕು ಇಲ್ಲಿಗೆ? ಒಂದು ನಮ್ದು ವೆಬ್ಸೈಟ್ ಇದೆ, ಅಥವಾ ಸಾರಿ ವೆಬ್ಸೈಟ್ ಅಲ್ಲ, ಒಂದು ನನ್ನ ಸ್ಟೇಟಸ್ ಅಲ್ಲಿ ಕಳಿಸ್ತಾ ಇರ್ತೀನಿ. ಮತ್ತು ಕೆಲವರು ಗೆಳೆಯರು ಯೂಟ್ಯೂಬ್ನಲ್ಲಿ ಹಾಕ್ತಾ ಇರ್ತಾರೆ. ಸೊ ಅವ್ರನ್ನ ಸಂಪರ್ಕ ಮಾಡಿದ್ರು ಸಿಗ್ತದೆ. ಫೋನ್ ನಂಬರ್ ಸಿಗುತ್ತೆ ನಿಮಗೆ. ಫೋನ್ ನಂಬರ್ಗೆ ಒಂದು ಮೆಸೇಜ್ ಮಾಡೋದು ಅಥವಾ ಕಾಲ್ ಮಾಡೋದು ಮಾಡಿದರೆ ನಿಮಗೆ
ಕಾರ್ಯಕ್ರಮ ಎಲ್ಲಿದೆ ಒಂದು ರಿಜಿಸ್ಟ್ರೇಷನ್ ಅಂತೂ ಕಂಪಲ್ಸರಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಲೆಕ್ಕ ಸಿಗಲ್ಲ ನಮಗೆ. ಸೊ 25 ಜನ ಅಂತ ಹೇಳಿದಾಗ ಸೊ ಒಂದು 25 ಜನ ಅದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ಈಗ ಇವತ್ತೇನೋ ನನ್ನ ಅಕ್ಕ ತಂಗಿಯರೆಲ್ಲರೂ ಸೇರ್ಕೊಂಡ್ರು ಮಾಡಿಕೊಟ್ಟಿದ್ದಾರೆ. ಸೊ ನಾಳೆ ನೀವೇ ಮಾಡಬೇಕಿದೆ ಅದು. ಯಾಕಂದ್ರೆ ನಮಗೂ ಗೊತ್ತಿಲ್ಲಲ್ಲ ಇದು. ನಾವೇ ಮಾಡಿಕೊಂಡು ನಾವೇ ಊಟ ಮಾಡೋಣ ಅನ್ನೋಂಥವ್ರು ಮಾತ್ರ ಇಲ್ಲಿಗೆ ಬನ್ನಿ. ಯಾರೋ ಮಾಡ್ತಾರೆ ಏನೋ ತಿಂತೀವಿ ಅನ್ನೋದು ದಯಮಾಡಿ ಬೇಡ. ಆ ಥರದ ಯೋಚನೆ ಇಟ್ಕೊಂಡು ದಯಮಾಡಿ ಬನ್ನಿ. ಸೊ ಒಂದಿನ ಇಡೀ ದಿನ ನಿಮ್ಗೆ ಎಷ್ಟು ಸಮಯ ಕೊಡ್ತೀರಿ, ಬೆಳಿಗ್ಗೆ ನೀವು 9ಕ್ಕೆ ಬರ್ತೀರಾ ಬನ್ನಿ, ತೊಂದರೆ ಇಲ್ಲ. 10ರಿಂದ ಶುರು ಮಾಡೋಣ ಅಂದ್ಕೊಂಡು 10ರಿಂದ 4-5ವರೆಗೂ ನಿಮ್ಮ ಜೊತೆ ಸೊಪ್ಪುಗಳು ಬಿಟ್ಟು ಆಚೆ ಹೋಗೋದು ಬೇಡ. ಒಟ್ಟಾರೆ ಇಲ್ಲಿಗೆ ಬಂದ್ರೆ ಖಂಡಿತ. ಈ ನಿಮ್ಮ ಅಜ್ಜೆ ಮಠದ ಸೊಪ್ಪಿನ ಕಡಲಕ್ಕೆ ಬಂದ್ರೆ ಹೌದು, ಏನ್ ತಿಳ್ಕೊಬಹುದು ಸರ್ ಒಂದ್ ಲೈನಲ್ಲಿ ಹೇಳೋದಾದ್ರೆ? ವಿಶೇಷವಾಗಿ ಸೊಪ್ಪುಗಳ ಸಾಮ್ರಾಜ್ಯ. ಏನು ಕಳೆ ಅಂತ ಹೇಳ್ತಾ ಇದ್ರಲ್ಲ ನೀವು, ಆ ಕಳೆಗಳನ್ನ ಕಳೆಗಟ್ಟಿಸೋದು ಹೇಗೆ ಅನ್ನೋದನ್ನ ಕಲಿಬಹುದು ಒಂದು. ಆಮೇಲೆ ಅಜ್ಜಿ ಮಡ್ಲಲ್ಲಿ ಏನೆಲ್ಲ ಇದ್ವಲ್ಲ ಅವನ್ ಒಂದ್ ಕಡೆ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಬೇಲಿ ಸಂದಿಯಲ್ಲೆಲ್ಲ ಇದ್ದವನ್ನೆಲ್ಲ ಮರ್ತು ಬಿಟ್ಟಿದೀವಿ ಹಂಗೆ ಕಿತ್ಕೊಂಡು ಹಾಕಿ. ಹೌದು. ಸೊ ಹಂಗಾಗಿ ಮರ್ತಿರೋದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಇಷ್ಟೊಂದೆಲ್ಲ ಮಾಡ್ತಾ ಇರೋ ಉದ್ದೇಶ ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಬಂದವ್ರನ್ನ ಮಾತಾಡಿಸ್ತಾ ಇರ್ತೀನಿ. ಮಾತ್ರೆ ಇಲ್ಲದವ್ರ ಮನೆ ಕೈ ಮೇಲೆ ಎತ್ರಿ ಅಂತ ಅಂದ್ರೆ ಒಬ್ರು ಕೈ ಎತ್ತಲ್ಲ, ನಂದೊಂದೇ ಕೈ ಮೇಲ್ಕ್ ಹೋಗ್ತಾ ಇದೆ. ಅಂದ್ರೆ ಮಾತ್ರೆಗಳು ಮನೆಯಲ್ಲಿ ಇದೆ ಅಂತ ಹೇಳಿದ್ರೆ ಸೊ ಎಲ್ಲರೂ ರೋಗಿಷ್ಟ ಕೂತಿದ್ದೇವೆ. ಅದು ಆಗ್ಬಾರ್ದು ಅಂತ ಹೇಳಿದ್ರೆ ಆಹಾರವೇ ಔಷಧಿ ಆಗಬೇಕು. ನಾವು ತಿನ್ನುವ ಆಹಾರ ಬೆಳಗ್ಗೆ ಏನು ತಿಂತೀನಿ, ಮಧ್ಯಾಹ್ನ ಏನು ತಿಂತೀನಿ, ಸಂಜೆ ಏನು ತಿಂತೀನಲ್ಲ, ಯಾವ ಸೀಸನಲ್ಲಿ ತಿಂತಾ ಇದ್ದೀನಿ, ಏನು ತಿಂತಾ ಇದ್ದೀನಿ. ಸೊ ಈ ಆಹಾರಗಳಲ್ಲಿ ಔಷಧೀಯ ಗುಣಗಳು ಅಡಗಿದೆ. ಆ ಆಹಾರದ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ದಯಮಾಡಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು.